ಜಾಲತಾಣದ ಪಾತ್ರ ಅಥವಾ ಉತ್ತಮ ಪರಿಣಾಮ ಬೀರುತ್ತವೆ ಅನ್ನುವ ಏನು ಟಾಪಿಕ್ ಕೊಟ್ಟಿದ್ದಾರೆ ಅದರ ಪರವಾಗಿ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ ಅಂತಂದು ಒಂದು ಕಾಲ ಇತ್ತು. ಆದರೆ ಈಗ ಏನಾಗಿದೆ, ಮೊಬೈಲ್ ಬ್ರಹ್ಮ, ಮೊಬೈಲ್ ವಿಷ್ಣು, ಮೊಬೈಲ್ ಮಹೇಶ್ವರ ಅಂತಂದು ಈಗ ಹೇಳ್ತಾರೆ. ಈಗ ನಾವು ಮೊಬೈಲಲ್ಲೇ ಆಯಿತು ಅಥವಾ ಸಮೂಹ ಮಾಧ್ಯಮದಲ್ಲೇ ಆಯಿತು, ನಾವು ಏನು ಮಾಡ್ಬೋದು, ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದು. ಒಂದು ಉತ್ತಮ ಜ್ಞಾನಾರ್ಜನೆಯಲ್ಲಿ ಸಮೂಹ ಮಾಧ್ಯಮಗಳ ಮೊದಲನೇದಾಗಿ ಸಮೂಹ ಮಾಧ್ಯಮಗಳು ಯಾವ ರೀತಿಯಾಗಿ ಒಂದು ಪರಿಣಾಮ ಬೀರ್ತವಂದ್ರೆ, ಈಗ ನಾನು ಮೊನ್ನೆ ತಾನೇ ಏನು ಸಮೂಹ ಮಾಧ್ಯಮ TV9 ಅಥವಾ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಇದ್ದೆ. ಯಾವುದು ನಮ್ಮ TB ಡ್ಯಾಮ್ ಏನಾಗಿದೆ, 19ನೇ ಅದು ಕ್ಲಸ್ಟರ್ ಏನು ಹೋಗಿದೆ, ಅದನ್ನ ನಾನು ಯಾವುದ್ರ ಮುಖಾಂತರ ತಿಳ್ಕೊಂಡೆ, ಯಾವುದೋ ಓದೋದ್ರ ಮುಖಾಂತರ ತಿಳ್ಕೊಳ್ಳಿಲ್ಲ, ಒಂದು ಸಮೂಹ ಮಾಧ್ಯಮದ ಮುಖಾಂತರ ಅದನ್ನ ನಾನು ತಿಳ್ಕೊಳ್ತಾ ಹೋದೆ. ಅದನ್ನ ಯಾವ ರೀತಿಯಾಗಿ ಕಟ್ಟಿದ್ರು ಅಂದ್ರೆ ಸಿಮೆಂಟ್ ಇಲ್ಲದೇನೆ ಅದನ್ನ ಬಿಲ್ಡ್ ಮಾಡಿದ್ರು ಅಂತ ಹೇಳಿದ್ರು. ಅದೇನಾಯ್ತು, ನನಗೆ ಆ ಒಂದು ವಿಷಯ ತಿಳಿತು, ಆ ಒಂದು ವಿಚಾರ ತಿಳಿತು. ಮತ್ತೆ ಅದು ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ಅಥವಾ ಹಲವಾರು ನೀರಿನ ಒಂದು ಗುಣಮಟ್ಟವನ್ನು ಹಿಡಿದಿಡುವಂತ 2ನೇ ಡ್ಯಾಮ್ ಅಂತ ಹೇಳ್ಬೋದು. ಮತ್ತೆ ಏನು ಅದನ್ನ ಕಲ್ಲಿನಿಂದ ಬಿಲ್ಡ್ ಮಾಡಿದ್ದಾರೆ ಅಂತಂದು ಆ ಎಲ್ಲಾ ವಿಷಯಗಳನ್ನು ನಾವೇನಂತ ತಿಳ್ಕೊಂಡ್ವಿ, ಸಮೂಹ ಮಾಧ್ಯಮದಲ್ಲಿ ತಿಳ್ಕೊಂಡ್ವಿ. ಮತ್ತೆ ನಮ್ಮ ಕುಸ್ತಿಪಟು ಯಾರು ವಿನಿಶಾ ಫೋಗಟ್ ಅವರಾಗಿರ್ಬೋದು, ಅವರ ಏನು ಒಂದು ತೂಕ ಹೆಚ್ಚಿಗೆ ಆಗಿ ಅವರು ಒಲಿಂಪಿಕ್ಸ್ ನಲ್ಲಿ ಆಡ್ಲಿಕ್ಕೆ ಆಗದೆ ಇರುವಂತ ಸ್ಥಿತಿ ಏನಾಯ್ತು, ಅದನ್ನ ನಾವು ಯಾವುದ್ರ ಮುಖಾಂತರ ತಿಳ್ಕೊಂಡ್ವಿ, ಅದು ಅತ್ಯಂತ ಒಂದು ಕ್ಷಣ ಮಾರ್ಗದಲ್ಲೇ ಏನು ತಿಳ್ಕೊಂಡ್ವಿ, ನಾವು ಸಮೂಹ ಮಾಧ್ಯಮದಲ್ಲಿ ಈ ರೀತಿಯಾಗಿ ತಿಳ್ಕೊಂಡ್ವಿ. ಮತ್ತೆ ಇನ್ನಿತರೆ ಯಾವುದು, ನಾವು ಈಗ ಇಂಗ್ಲೆಂಡ್ ಅಲ್ಲಿ ಅಥವಾ ರಷ್ಯಾದಲ್ಲಿ ಮತ್ತೆ ಇಸ್ರೇಲ್ ಮತ್ತು ಯುಕ್ರೇನ್ ಯುದ್ಧ ನಡೀತಾ ಇದೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ ನಡೀತಿದೆ, ರಷ್ಯಾ ಹಾಗೂ ಮತ್ತೆ ಉಕ್ರೇನ್ ಯುದ್ಧ ನಡೀತಿದೆ. ಪ್ರತಿ ಕ್ಷಣದಲ್ಲೂ ಏನೋ ಮಾಹಿತಿ ಕೊಡ್ತಾ ಹೋಗ್ತಾರೆ. ಅದು ಯಾವುದ್ರ ಮುಖಾಂತರ, ಸಮೂಹ ಮಾಧ್ಯಮದ ಮುಖಾಂತರ. ಈ ರೀತಿಯಾಗಿ ಒಂದು ಜ್ಞಾನಾರ್ಜನೆಯಲ್ಲಿ ನಮ್ಮ ಮಕ್ಕಳಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು, ಯಾವುದೇ ಜ್ಞಾನಾರ್ಜನೆಯಲ್ಲಿ ಈ ಸಮೂಹ ಮಾಧ್ಯಮ ಅನ್ನೋದು ಪ್ರತಿ ಕ್ಷಣಕ್ಕೂ ಒಂದು ಏನು ವಿಚಾರವನ್ನು ತಲುಪಿಸ್ತಾ ಹೋಗ್ತದೆ. ಹಾಗೆ ಜ್ಞಾನಾರ್ಜನೆ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಈಗ ಇಂಗ್ಲೆಂಡ್ ನಲ್ಲಿ ನಮಗೆ ಏನು ಪ್ರತಿಭಟನೆ ಆಗ್ತಿದೆ, ಅದನ್ನ ನಾವು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಅದು ಯಾವುದ್ರ ಮುಖಾಂತರ, ಸಮೂಹ ಮಾಧ್ಯಮದ ಮುಖಾಂತರ. ಹಾಗೆ ಯಾವುದೋ ಒಂದು ಕ್ರಿಕೆಟ್ ಗೇಮ್ ನಡೀತಾ ಇದೆ ಎಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಅದನ್ನ ಯಾವುದ್ರ ಮುಖಾಂತರ ನೋಡ್ತಾ ಇದ್ದೀವಿ, ನಾವು ಇಲ್ಲೇ ಸಮೂಹ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. ಮತ್ತೆ ಯಾವುದು ಒಲಿಂಪಿಕ್ಸ್ ನಡೀತಾ ಬಂತು, ಯಾರು ನಮ್ಮ ಪ್ಯಾರಿಸ್ ಒಲಿಂಪಿಕ್ಸ್ ನಡೀತಾ ಬಂತು, ಅದನ್ನೆಲ್ಲ ಯಾವುದ್ರ ಮುಖಾಂತರ ತಿಳ್ಕೊಂತಾ ಇದ್ದೀವಿ, ನಾವು ಸಮೂಹ ಮಾಧ್ಯಮದ ಮುಖಾಂತರ ತಿಳ್ಕೊಂತಾ ಇದ್ದೀವಿ. ಈ ರೀತಿಯಾಗಿ ಸಮೂಹ ಮಾಧ್ಯಮ ಅನ್ನೋದು ಏನಾಗಿದೆ, ನಮಗೆ ಪ್ರತಿ ಕ್ಷಣಕ್ಕೂ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಅಪ್ಡೇಟ್ ಆಗ್ತಾ ಇದ್ದಂಗೆ ನಮಗೆ ಜ್ಞಾನಾರ್ಜನೆ ಹೆಚ್ಚಿಗೆ ಆಗ್ತಿದೆ. ಮತ್ತೆ ಅದನ್ನ ಬಿಟ್ಟರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನೇ ನೋಡ್ತಾ ಇರ್ತೀನಿ. ಆಲ್ಮೋಸ್ಟ್ ಆಲ್ ರೀಲ್ಸ್ ಆಯ್ತು, ಯೂಟ್ಯೂಬ್ ಅಲ್ಲಿ ಆಯ್ತು, ಮತ್ತೆ ಫೇಸ್ಬುಕ್ ಅಲ್ಲಿ ಆಯ್ತು. ಫೇಸ್ಬುಕ್, ಟ್ವಿಟರ್ ಇದು ಯೂಸ್ ಮಾಡಲ್ಲ ಬಿಡಿ, ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಆಲ್ ನಾನು ಯಾವುದೇ ಒಂದು ಪಾಠ ಮಾಡೋದಕ್ಕೆ, B.Ed ಪಾಠ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ನಾನು ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಹೋಗೋದು. ನಾನು ಈ ಪಾಠ ಈಗ ಇಲ್ಲಿ ಬಂದ್ ಮಾಡ್ತಿದ್ದೀನಲ್ಲ, ಅದು ಎಲ್ಲ ಜ್ಞಾನಾರ್ಜನೆ ಬಂದಿರೋದು ನನಗೆ ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಇಂದ ಅಥವಾ ನಾನು ನೋಡುವಂತ ಕಾರ್ಯಕ್ರಮಗಳ ಮುಖಾಂತರನೇ ಬಂದಿದೆ. ನಾನು ಆಲ್ಮೋಸ್ಟ್ ಆಲ್ ನಾನು ವೀಸಾ ಅಥವಾ ಪಾಸ್ಪೋರ್ಟ್ ಇಲ್ಲದೆ ಈಗ ಎಲ್ಲ ಆಸ್ಟ್ರೇಲಿಯಾಕ್ಕಾದ್ರೂ ಹೋಗ್ಬೋದು. ನಾನು ಆಸ್ಟ್ರೇಲಿಯಾದ ಒಂದು ಸ್ಥಳವನ್ನು ನೋಡ್ಬೋದು ಅಥವಾ ಏನು ಪ್ಯಾರಿಸ್ನ ಒಂದು ಸ್ಥಳವನ್ನು ನೋಡ್ಬೋದು. ಅಂದ್ರೆ ಅದು ಸಾಮಾಜಿಕ ಜಾಲತಾಣದ ಮುಖಾಂತರ. ನಾನು ಡಾಕ್ಟರ್ ಬ್ರೋ ಅನ್ನೋರ ಒಂದು ಬ್ಲಾಗ್ ನೋಡ್ತಾ ಇರ್ತೀನಿ. ಅವರು ಎಲ್ಲೆಲ್ಲಿ ಹೋಗ್ತಾರೆ, ಮೊನ್ನೆ ಅಯೋಧ್ಯೆಯಿಂದ ಲಂಕೆವರೆಗೂ ಹೋದ್ರು ಅವರು. ಅದನ್ನ ನಾವು ಯಾವ್ದ್ರ ಮುಖಾಂತರ ತಿಳ್ಕೊಂಡೆ, ಸಾಮಾಜಿಕ ಜಾಲತಾಣದ ಮುಖಾಂತರ ತಿಳ್ಕೊಂಡೆ. ಅದು ಯಾವ ರೀತಿಯಾಗಿ ಅಂದ್ರೆ, ಅವರು ಅಯೋಧ್ಯೆನ ನಾನು ಅಲ್ಲಿ ಹೋಗಿ ನೋಡಕ್ ಆಗಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ನೋಡಿದೆ. ಅಯೋಧ್ಯೆ ರಾಮ ಮಂದಿರ ಯಾವ ರೀತಿಯಾಗಿ ಬಿಲ್ಡ್ ಆಯ್ತು, ಅಲ್ಲಿ ಕನ್ಸ್ಟ್ರಕ್ಷನ್ ಯಾವ ರೀತಿಯಾಗಿ ನಡೀತಾ ಇದೆ, ಅವರೆಲ್ಲ ಅದನ್ನ ವಿಡಿಯೋ ಮಾಡಿದ್ರು. ರಾಮ ಇಲ್ಲೇ ಹುಟ್ಟದ, ಮತ್ತೆ ಇಲ್ಲೇ ಬಂದ, ಲಂಕೆಯಲ್ಲಿ ಹೋಗಿ ರಾವಣನ ಸುಟ್ಟಾಕಿದ, ಹೊಸಪೇಟೆಯಲ್ಲಿ ಬಂದು ಏನ್ ಮಾಡ್ದ, ಶಬರಿಯನ್ನ ಭೇಟಿಯಾದ, ಹಂಪಿಯಲ್ಲಿ ವಾಸ್ತವ್ಯ ಹೂಡಿದ್ದ ಅವನು. ಅದನ್ನ ಯಾವ್ದ್ರ ಮುಖಾಂತರ ತಿಳ್ಕೊಂಡಿ, ನಾನು ಯಾವುದೋ ಒಂದು ಡಾಕ್ಟರ್ ಬ್ರೋ ಅನ್ನೋನು ಹಾಕಿದ್ರ ಮುಖಾಂತರ, ಲಾಗ್ ನೋಡೋದ್ರ ಮುಖಾಂತರ ಏನ್ ತಿಳ್ಕೊಂಡೆ, ನಾನು ಸಾಮಾಜಿಕ ಜಾಲತಾಣದಲ್ಲಿ ತಿಳ್ಕೊಳ್ತಾ ಹೋದೆ. ಮತ್ತೆ ಕಲಾ ಮಾಧ್ಯಮ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಐತೆ, ಅದ್ರ ಮುಖಾಂತರ ನಾವು ಅವರು ಹಲವಾರು ರೀತಿಯ ಕಂಟೆಂಟ್ ಅನ್ನು ತೋರಿಸ್ತಾ ಹೋಗ್ತಾರೆ. ಅಂದ್ರೆ ನಮ್ಮ ಯಾರ್ಯಾರು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗಿರ್ತಾರೆ, ಈಗ ಯಶ್, ಸುದೀಪ್, ದರ್ಶನ್, ಇವರು ವಿವಿಧ ರಾಜಕಾರಣಿ